ಹೋಗ್ತೀನಿ ಅನ್ನೋ ಮಟ್ಟದಲ್ಲಿದ್ದೆ ಸರ್. ರಾಕೇಶ್ ಸರ್ ಅವರಿಂದ ನಾನು ಹುಷಾರಾಗಿದ್ದೆ. ಒಂದ್ಸಲ ಬಂದು ವಿಸಿಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ವಿಸಿಟಲ್ಲೇ ನಿಮಗೆ 50% ಗುಣ ಆಗೇ ಆಗುತ್ತೆ. ಈ ಹಾಸ್ಪಿಟಲ್ ಬಗ್ಗೆ ಎಂತೆಂಥ ಜನ ಇದ್ದಾರೆ ನೋಡಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ಜನ ತುಂಬ ನೆಗೆಟಿವ್ ಆಗಿ ಕಮೆಂಟ್ ಹಾಕಿದ್ರು. ತುಂಬ ದುಡ್ಡು ತಗೋತಾರೆ, ವಾಸಿಯಾಗಲ್ಲ, ಈ ಥರದ್ದೆಲ್ಲ ಹಾಕಿದ್ರು. ಇವತ್ತು ಡೈರೆಕ್ಟಾಗಿಯೇ ಹಾಸ್ಪಿಟಲ್ ಒಳಗಡೆ ಹೋಗೋಣ, ಯಾವ ರೀತಿ ನಡೀತಿದೆ ಇಲ್ಲಿ. ಪೇಷಂಟ್ಸ್ನೇ ಕೇಳೋಣ, ಡಾಕ್ಟರ್ನ ಯಾರನ್ನೂ ಮಾತಾಡ್ಸಲ್ಲ ಇವತ್ತು. ಬಂದಿರೋ ಪೇಷಂಟ್ಸ್ನೇ ಮಾತಾಡಿಸ್ತೀನಿ, ಇಲ್ಲಿರೋ ಜನಗಳನ್ನೇ ಮಾತಾಡಿಸ್ತೀನಿ. ನೋಡಿ ನುಗ್ಗಲಾಗಿ ಎಷ್ಟು ಜನ ಬಂದಿದ್ದಾರೆ ನೋಡ್ರಿ. ಆ ಕಡೆ ತೋರಿಸ್ರಿ ವಯಸ್ಸಾದವರು, ಇಲ್ಲಿ ನೋಡ್ರಿ ತುಂಬ ಪೇಷಂಟ್ ಇರೋರು. ಅಲ್ಲಿ ನೋಡ್ರಿ ಒಬ್ಬ ಹುಡುಗ, ಹ್ಯಾಂಡಿಕ್ಯಾಪ್ಟ್ ಹುಡುಗ ಬಂದು ಇಲ್ಲಿ ನಿಂತಿದ್ದಾನೆ. ನಿಜವಾಗ್ಲೂ ನಿಮ್ಮ ಕರುಣೆ ಇದ್ದರೆ ಈ ವಿಡಿಯೋ ನೋಡಿ. ಫಸ್ಟ್ ಕೇಳ್ತೀನಿ ಏನಾಗಿದೆ ಹುಡುಗನಿಗೆ ಅಂತ. ಏನಾಗಿದೆಯಪ್ಪ ನಿಮಗೆ? ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಸರ್. ಅದು ಹೌದಾ? ನಡೆಯೋಕ್ಕಾಗ್ತಿರ್ಲಿಲ್ವಾ? ಹಾಂ, ನಡೆಯೋಕ್ಕಾಗ್ತಿರ್ಲಿಲ್ಲ. ಸ್ಟ್ರೆಚರ್ ಇಟ್ಕೊಂಡೆ ನಡೀತಾ ಇದ್ದೆ. ಇವಾಗ ಸ್ವಲ್ಪ ಪರವಾಗಿಲ್ಲ ಸರ್. ಏನು ಮಾಡೋದು ಅಂಥದ್ದು ಈ ಹಾಸ್ಪಿಟ್ಲಲ್ಲಿ? ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಸರ್, ಇಂಜೆಕ್ಷನ್ಸು, ಟ್ಯಾಬ್ಲೆಟ್ಸ್ ಪಥ್ಯ ಇಡ್ತಾರೆ. ಹುಷಾರಾಗಿದೆಯಾ? ಹಾಂ, ಆಗಿದೆ ಸರ್, ಸ್ವಲ್ಪ ಪರವಾಗಿಲ್ಲ. ಬ್ಯಾಡ್ ಕಮೆಂಟ್ ಆಗ್ತಾರೆ, ಇಲ್ಲ ಸರಿ ಇಲ್ಲ, ದುಡ್ಡು ಇಸ್ಕೊಂತಾರೆ, ಹಂಗೆ ಹಿಂಗೆ ಅಂತೆಲ್ಲ. ನಮ್ಗೆ ಗೊತ್ತಿಲ್ಲ ಸರ್, ನನಗೆ ಪರವಾಗಿಲ್ಲ. ಹೌದಾ? ಈ ಥರ ನಡೆಯೋಕ್ಕಾಗ್ತಿರ್ಲಿಲ್ವ ನಿನಗೆ? ಹಾಂ, ಆಗ್ತಾ ಇರಲಿಲ್ಲ ಸರ್. ಈಗ ರೆಡಿ ಒಂದು ಸ್ವಲ್ಪ. ಮುಂಚೆ ಯಾವ ಥರ ಇತ್ತು ನಿಮ್ಮ ಪರಿಸ್ಥಿತಿ? ಮುಂಚೆ ಸ್ಟ್ರೆಚರ್ ಇಟ್ಕೊಂಡ್ರು ಜಾಸ್ತಿ ದೂರ ನಡೆಯೋಕ್ಕಾಗ್ತಿರ್ಲಿಲ್ಲ ಸರ್. ನಿಮ್ಮ ಕರ್ಕೊಂಬಂದವ್ರು ಯಾರೀಗ? ತಂದೆ ಸರ್, ನಮ್ಮ ತಂದೆ. ಅವ್ರಿಗೆ ಕೇಳಲ್ಲ? ಹಾಂ, ಕೇಳಿ ಸರ್. ನಿಮ್ಮೂರು? ಸರ್ ಕೈವಾರ ಹತ್ರ ಸರ್. ಹಾಸ್ಪಿಟ್ಲ್ ಬಗ್ಗೆ ಹೆಂಗೆ ಗೊತ್ತಾಯ್ತು? ರೆಫರ್ ಮಾಡೋದು ಸರ್. ಯಾರೋ ಒಬ್ರು ಬಂದಿದ್ದರು, ನಮ್ಮ ಸಿಸ್ಟರ್ ಅವ್ರ ಫ್ರೆಂಡ್ ಒಬ್ಬರು ಬಂದಿದ್ದರು, ಕಂಡಕ್ಟ್ರ್ ಅಂತ ಹೇಳ್ಬಿಟ್ಟು. ಅವ್ರಿಗೂ ಇದೇ ಥರ ಇತ್ತು. ಅವರು ಸ್ವಲ್ಪ ಬೆಟ್ರ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಹೋಗಿ ಬೇರೆ ಕಡೆ ಎಲ್ಲಿ ಹೋಗ್ಬೇಡಿ, ಇಲ್ಲಿ ಚೆನ್ನಾಗಿ ತೊಗೊಳ್ತಾರೆ ಟ್ರೀಟ್ಮೆಂಟ್ ಅಂತ. ಅದಕ್ಕೆ ಸರ್ ನಿಜವಾಗ್ಲೂ ನಿಮ್ಮ ಮಗನ ಪರಿಸ್ಥಿತಿ ಹಿಂಗಿರಲಿಲ್ಲ ಮುಂಚೆ? ಸರ್ ಇದೇ ಥರ ಇದೆ, ಬಟ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಈಗ ಈ ಥರ ಕಷ್ಟದಲ್ಲಿರೋರ್ಗೆ ಏನು ಹೇಳ್ತೀರಾ, ಈ ಥರ ನೋವಲ್ಲಿದ್ದವ್ರಿಗೆ? ಸರ್ ಬೆಸ್ಟ್ ಸೊಲ್ಯೂಷನ್ ಸರ್ ಇದು ಹಾಸ್ಪಿಟಲ್. ಪರವಾಗಿಲ್ಲ, ರಿಸಲ್ಟ್ ಇದೆ, ಪರವಾಗಿಲ್ಲ. ನಾವು ಸೆಕೆಂಡ್ ಟೈಮ್ ಬಂದಿದ್ದು, ಒಂದು 10% ಮೇಲೆ ರಿಸಲ್ಟ್ ನಮ್ಗೆ ಕಾಣಿಸ್ತಾ ಇದೆ. ಚೆನ್ನಾಗೈತೆ ರೀ ಸರ್, 80% ಅಷ್ಟು ಕಮ್ಮಿ ಆಗೈತೆ ರೀ. ಆದ್ರೆ ಅವರು ಹೇಳೋದಂಗೆ ಎಲ್ಲ ಪತ್ತೆ ಎಲ್ಲ ಮಾಡ್ಕೊಂತ ಹೋಗ್ಬೇಕು ರೀ. ಅಷ್ಟು ಹುಷಾರಾದಂಗೆ ಚಲೋ ಆಗೈತೆ ರೀ ಆಸ್ಪತ್ರೆ ಬಂದಮೇಲೆ. ಯಾವ ರೀತಿ ಕಷ್ಟ ಆಗ್ತಿತ್ತು? ಸ್ವಲ್ಪ ಕೆಲಸ ಮಾಡಿದಾಗ ಸ್ವಲ್ಪ ಬೇನು ಬರೋದು ರೀ, ಸ್ವಲ್ಪ ಸುಸ್ತಾಗೋದು, ಸ್ವಲ್ಪ ವೇಟ್ ಕಮ್ಮಿ ಆಗೈತೆ ರೀ. ಇಲ್ಲಿ ಬಂದಮೇಲೆ ಕೆಲಸ ಅಂದ್ರೆ ಎಲ್ಲ ಮಾಡ್ತಾಯಿದ್ದಾವೆ ರೀ, ರೈತರಲ್ರಿ ಎಲ್ಲ ಕೆಲಸನ ಮಾಡ್ತಾವೆ ರೀ. ಸ್ವಲ್ಪ ಕಮ್ಮಿ ಆಗೈತೆ ರೀ. ಫಸ್ಟಿಗೆ ಸೆಕೆಂಡ್ ವಿಸಿಟಿಗೆ ಒಂದು 30% ಆಗೈತೆ ರೀ. ಇವತ್ತು ಸ್ವಲ್ಪ 80% ಅಷ್ಟು ಕಮ್ಮಿ ಆಗೈತೆ ರೀ. ಸರ್ ಮುಂಚೆ ಭಾಳ ನೋವಿತ್ತು ರೀ ನನಗೆ. 100ಕ್ಕೆ 80-90% ಆರಾಮಾಗೈತೆ ಸರ್. ಮುಂಚೆ ಭಾಳ ಕಷ್ಟ ಆಗೈತೆ ಸರ್. ಒಂದು 4-5 ಬಾಯಿ ತೋರಿಸಿದ್ವಿ ಸರ್, ಆರಾಮಾಗಿದ್ದಿಲ್ಲ. ಇಲ್ಲಿ ರಾಕೇಶ್ ಸರ್ ಬಾಯಿ ಬಂದ್ಮೇಲೆ ಪೂರ್ತಿ ಗುಣಮುಖ ಆಗೈತೆ ಸರ್. ಓಡಾಡೋಕೆ ಬರ್ತಿದ್ದಿಲ್ಲ ಸರ್ ನನಗೆ. ಈಗ ಹಂಗೆ ಒಂದು ಸ್ವಲ್ಪ ಈಗ ಒಂದು ತಿಂಗಳಾತು ನೋಡ್ರಿ ಹೆಚ್ಚು ಕಡಿಮೆ ಹಂಗೆ ಆರಾಮಕ್ಕೆ ಅಂತ ಬರೋದೈತೆ. ಭಾಳ ಕಷ್ಟ ಆಗತ್ತೆ ಸರ್. ನಾವೆಲ್ಲಿ ಹೊಲಕ್ಕೆ ಹೋದ್ರೆ ಓಡಾಡೋದು ಕಷ್ಟ ಆಗಿತ್ತು ಸರ್. ಹಂಗೆ ಗಾಡಿ ಮೇಲೆ ಹೋಗಿ ಮತ್ತೆ ಹೊಲಕ್ಕೆ ಹೋಗಿ ಬರ್ತಿದ್ವಿ. ಈಗ ಎಲ್ಲ ವ್ಯವಸಾಯ ನಾನು ಮಾಡ್ತೇನೆ, ಟ್ಯಾಕ್ಟ್ರಿನ ಹೊಡಿತೇವೆ ರೀ. ಏನು ಪ್ರಾಬ್ಲಮ್ ಏನಾಗಿಲ್ಲ ಸರ್. ಇಲ್ಲ ಸರ್, ನಮಗೆ ಇದು 2ನೇ ವಿಸಿಟ್ಗೆ ಕ್ಲಿಯರ್ ಆಗೈತೆ ಸರ್. ಅಲ್ಲ ನಾನು ನೋಡ್ತೀನಿ ಕಮೆಂಟ್ಸ್ ಎಲ್ಲ. ಆದರೆ ಒಂದ್ಸಲ ಬಂದು ವಿಸಿಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ವಿಸಿಟಲ್ಲೇ ನಿಮಗೆ 50% ಗುಣ ಆಗೇ ಆಗುತ್ತೆ. ಒಂದ್ಸಲ ಬಂದು ತೋರಿಸಿ, ನೀವು ವಿಸಿಟ್ ಮಾಡಿ ಒಂದ್ಸಲ ಡಾಕ್ಟ್ರ್. ಇವ್ರು ನಮ್ಮ ತಾಯಿಯವರು ಪೇಷಂಟು, ತುಂಬ ಬೆಡ್ ರಿಡನ್ ಆಗೋಗ್ಬಿಟ್ಟಿದ್ರು. ಅವ್ರು ನಡೆದಾಡೋ ಸ್ಟೇಜಲ್ಲೂ ಇರಲಿಲ್ಲ. ಎಲ್ಲ ಕಡೆ ತೋರಿಸಿದ್ದೀವಿ ನಾವು, ಮಂಗಳೂರಿಂದ ಹಿಡಿದು ಮೈಸೂರುವರೆಗೂ ಎಲ್ಲ ಕಡೆ ತೋರಿಸಿದ್ದೀವಿ. ಎಲ್ಲೂ ಅವ್ರ ಗುಣ ಆಗಿರಲಿಲ್ಲ. ಬರೀ ಟ್ಯಾಬ್ಲೆಟ್ ಕೊಡೋರು ಕಳಿಸ್ತಿದ್ರು. ಆ ಟ್ಯಾಬ್ಲೆಟ್ ತೊಗೋತಿದ್ರೆ ಅವ್ರಿಗೆ ಹುಷಾರಾಗ್ತಿರ್ಲಿಲ್ಲ, ಮೈಯೆಲ್ಲ ನಡ್ಕ ಸ್ಟಾರ್ಟ್ ಆಗ್ತಿತ್ತು. ಆಮೇಲೆ ನಾನು ಈ ಫೋನಿಂದನೇ ನೋಡಿದೆ, ಡಾಕ್ಟ್ರ್ ಹೀಲ್ ಅಲ್ಲಿಗೊಂದ್ಸಲ ಕರ್ಕೊಂಡೋಗೋಣ ಅಂತ ಕರ್ಕೊಂಬಂದೆ. ಡಾಕ್ಟ್ರ್ ರಾಕೇಶ್ ಮತ್ತು ತುಂಬ ಚೆನ್ನಾಗಿ ನೋಡ್ತಾರೆ. ಬಂದ ತಕ್ಷಣ ತುಂಬ ಚೆನ್ನಾಗಿ ನೋಡಿದರು ನಮಗೆ. ಅವ್ರ ಮಾತಲ್ಲೇ ನಮ್ಗೆ ಸ್ವಲ್ಪ ಒಂದು ಪರವಾಗಿಲ್ಲ, ಹೋಗ್ಬೋದು ಇಲ್ಲಿ ಅಂತ ಅನ್ನಿಸ್ತು. ಇಲ್ಲ ಆಗುತ್ತೆ. 80% ಆದರೂ ಗುಣವಾಗ್ತಾರೆ. ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋ ಅಷ್ಟು ಆ ಸ್ಟೇಜಿಗಾದರೂ ಬರ್ತಾರೆ. ಇಷ್ಟು ಬೆಡ್ ರಿಡನ್ ಆಗಿದ್ದವರು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ನನಗೂ ಆಶ್ಚರ್ಯ ಆಗುತ್ತೆ. ಬರ್ಬೋದು, 100% ಬರ್ಬೋದು. ಒಂದು 80% ಆದರೂ ಗುಣವಾಗ್ತಾರೆ, ಅಷ್ಟು ನಂಬಿಕೆ ಕೊಡ್ಬೋದು. ಮುಂಚೆ ಬರೋಕ್ಕಿಂತ ಮುಂಚೆ ಹೋಗ್ತೀನಿ ಅನ್ನೋ ಮಟ್ಟದಲ್ಲಿದ್ದೆ ಸರ್. ಇವಾಗ ಚೆನ್ನಾಗಿದ್ದೀನಿ, ಪೂರ್ತಿ ಆಗಿ ಹೋಗಿದ್ದೆ. 2 ಹೆಜ್ಜೆ ನಡೆಯೋಕ್ಕಾಯ್ತಿರ್ಲಿಲ್ಲ ನನಗೆ. ನೋವು ಎಲ್ಲ ಮಂಡಿ ಎದ್ದೇಳೋಕ್ಕಾಯ್ತಿರ್ಲಿಲ್ಲ. ಫುಲ್ಲು ನೋವು, ಎಲ್ಲ ಪೂರ್ತಿ ನೋವು ಬಂದ್ಬಿಟ್ಟಿತ್ತು. ಆಮೇಲೆ ಇವಾಗ ಚೆನ್ನಾಗಿದ್ದೀನಿ ಸರ್, ಹುಷಾರಾಗಿದ್ದೀನಿ. ರಾಕೇಶ್ ಸರು ಅವರಿಂದ ನಾನು ಹುಷಾರಾಗಿದ್ದೀನಿ ಸರ್. ತುಂಬ ಚೆನ್ನಾಗಿ ನೋಡ್ತಾರೆ. ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ನೋಡ್ತಾರೆ. ಅದೇ ಇದು ಫುಲ್ಲು ನೋವಿತ್ತು.
ಮಂಡಿ ತವಿಂದ ಮೊಣಕಾಲು ತವಿಂದ ರೊಂಡಿವರೆಗೂ 4-5 ಕಡೆ ತೋರಿಸ್ತೋ, ಎಲ್ಲೂ ಕಮ್ಮಿ ಆಗಿರಲಿಲ್ಲ. ಅಲ್ಲೆಲ್ಲ ಆಪ್ರೇಷನ್ ಮಾಡಬೇಕು, ಆಗೋದಿಲ್ಲ ಅಂದರು. ಆಮೇಲೆ ನಮ್ಮ ತಮ್ಮ ಇಲ್ಲಿ ಕರ್ಕೊಂಬಂದು ಇಲ್ಲಿ ತೋರಿಸಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಅದು ರೂಪಾಯಿ ಭಾಗದಲ್ಲಿ ಕಮ್ಮಿ ಆಗೈತೆ ಎಸ್ ಭಾಗ. ಒಳ್ಳೆಯದಾದ ಕಡೆಗೆ ಹೋಗ್ಬೇಕು ಅಂತ ಹೇಳ್ಬೇಕಲ್ಲ. ಬೇರೆ ಕಡೆ ಹೋದಾಗೆಲ್ಲ ಏನು ಹೇಳ್ತಾ ಇದ್ರು? ಆಪ್ರೇಷನ್ ಮಾಡಬೇಕು, ಬೆನ್ನಿಂಗ್ ಮಾಡಬೇಕು ಆಪ್ರೇಷನ್ ಅಂತಂದರು. ಯಾಕೆ ಮಾಡಿಸಿರಲಿಲ್ಲ? ನಾವು ಮಾಡಿಸ್ಲಿಲ್ಲ. ಅಷ್ಟೊಂದು ದುಡ್ಡು ಕೇಳ್ತಿದ್ರು, 2.5 ಲಕ್ಷ 3 ಲಕ್ಷ. ನಾವು ಮಾಡೋದು ಮನೆ ಕೆಲಸ, ಎಲ್ಲಿ ತಂದು ಮಾಡೋದು? ಅದಕ್ಕೆ ನಮ್ಮ ತಮ್ಮರು ಇಲ್ಲಿ ನೋಡಿ ಇಲ್ಲಿ ಕರ್ಕೊಂಡ್ಬಂದು ಹೋದರು. ಇವತ್ತು ನಾವೇ ಬಂದಿದ್ದೀವಿ. ಫಸ್ಟ್ ಸತಿಗೆ ನಮ್ಮ ತಮ್ಮ ಬಂದು ತೋರಿಸ್ಬಿಟ್ಟು ಹೋಗಿದ್ದ. ಎಷ್ಟನೇ ಸಲ ಬರ್ತಾ ಇರೋದು? 2ನೇ ಬಾರಿ ಸರ್. ಸರ್, ಮೊದಲನೇ ಸಲ ಬರ್ತಿರೋದಕ್ಕೂ ಈ ಸಲಿಗೂ ಏನು ಡಿಫ್ರೆನ್ಸ್ ಕಾಣಿಸಿದೆ ನಿಮಗೆ? 50% ಕಡಿಮೆ ಆಗಿದೆ ಇವಾಗ. ಮುಂಚೆ ಯಾವ ರೀತಿ ಇತ್ತು ಅದು ಹೇಳ್ಬೋದಾ? ಯಾವ ಥರ ಕಷ್ಟ ಆಗ್ತಿತ್ತು? ಮುಂಚೆ ನಾನು ಕುತ್ಕೊಳ್ಳೋಕೆ ಆಗ್ತಾಯಿರಲಿಲ್ಲ, ಟಾಯ್ಲೆಟ್ ಕುತ್ಕೊಳ್ಳೋಕೆ ಆಗ್ತಾಯಿರಲಿಲ್ಲ, ನಿದ್ರೆ ಬರ್ತಾ ಇರಲಿಲ್ಲ, ಊಟ ಸರಿಯಾಗಿ ಆಗ್ತಾ ಇರಲಿಲ್ಲ. ನಾನು ಮತ್ತೆ ಆಮೇಲೆ ನಾನು ಮಾನಸಿಕವಾಗಿ ಕುಗ್ಗೋಗಿದ್ದೆ. ಅದಕ್ಕೋಸ್ಕರ ನಾನು ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಒಂದು ಹಂತದಲ್ಲಿ ಸಾಕಪ್ಪ ಜೀವನ ಅನ್ನೋಂಗಿದ್ದೆ. ಈಗ ಪರವಾಗಿಲ್ಲ, ಈಗ ಒಂದು 50% ಕಡಿಮೆ ಆಗಿದೆ ಇವಾಗ. ಅಲ್ಲೆಲ್ಲೂ ಹಾಸ್ಪಿಟ್ಲ್ಗಳು ತೋರಿಸಿ ಇಲ್ಲೇ ಯಾಕೆ ಬಂದ್ರಿ? ಇಲ್ಲ, ಅಲ್ಲೆಲ್ಲ ಮುಂಚೆ ತೋರಿಸಿದೆ ನಾನು. ಮುಂಚೆಯಿಂದಲೂ ನನ್ನ ರೂಟ್ ನನ್ನ ಬುಡಕ್ಕೆ ಔಷಧಿ ಕೊಡೋರು ಬೇಕಾಗಿತ್ತು ನನಗಷ್ಟೇ. ನನ್ನ ರೋಗಕ್ಕೆ ಔಷಧಿ ಅಲ್ಲ, ರೋಗದ ಮೂಲಕ್ಕೆ ಔಷಧಿ ಕೊಡೋರು ಬೇಕಾಗಿತ್ತು ನನಗೆ. ಅದಕ್ಕೆ ಇಲ್ಲಿ ಬಂದಿರೋದು.